ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ತೈಲ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್, ಆರ್ ಅಶೋಕ್ ಸೇರಿ ಹಲವರ ಬಂಧನ. ವಿಶ್ವ ಯೋಗ ದಿನದ ಅಂಗವಾಗಿ ಕಲಬುರಗಿ ಕಾಲ್ನಡಿಗೆ ಜಾಥಾ. ಸಿಎಂ ಸಿದ್ದರಾಮಯ್ಯಗೆ ಝೀರೋ ನಾಲೆಡ್ಜ್, ನಗರದಲ್ಲಿ ಆರ್ ಅಶೋಕ್ ತಿರುಗೇಟು. ಇದೀಗ ವಾರ್ತೆಗಳ ವಿವರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಕಲಬುರಗಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಸಲಾಗುತ್ತಿದ್ದ ಬೃಹತ್ ಪ್ರತಿಭಟನೆ ವೇಳೆ ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಎತ್ತಿನ ಗಾಡಿಯಲ್ಲಿ ವಿನೂತನ ಪ್ರತಿಭಟನಾ ಮೆರವಣಿಗೆ ನಡೆಸುತ್ತಿದ್ದ ಬಿಜೆಪಿ ನಾಯಕರನ್ನು ಡಿಸಿ ಕಚೇರಿಯ ಬಳಿ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದರು. ಪ್ರತಿಭಟನೆ ವೇಳೆ ಮಾತನಾಡಿದ ಆರ್ ಅಶೋಕ್, 80,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಟ್ಟಿರಲಿಲ್ಲ ಅಂದ್ರೆ ಎಲ್ಲ ದರ ಹೆಚ್ಚಳ ಮಾಡುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪೆಟ್ರೋಲ್ ಡೀಸೆಲ್ ಎಲ್ಲದರ ದರ ಹೆಚ್ಚಳ ಮಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರನ್ನು ಸುಲಿಗೆ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ರಸ್ತೆ ತಡೆ ಚಳುವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಪೆಟ್ರೋಲ್ ಬೆಲೆ ಏರ್ಸಲ್ಲ, ಡೀಸೆಲ್ ಬೆಲೆ ಏರ್ಸಲ್ಲ, ಕರೆಂಟ್ ಬೆಲೆ ಏರ್ಸಲ್ಲ, ನೀರಿನ ಬೆಲೆ ಏರ್ಸಲ್ಲ, ಹಾಲಿನ ಬೆಲೆ ಏರ್ಸಲ್ಲ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಎಲ್ಲ ಬೆಲೆಗಳನ್ನ ಏರಿಸಿದ್ದಾರೆ. ಹಾಲಿನ ಬೆಲೆ 3 ರೂಪಾಯಿ ಏರಿಸಿದ್ರು. ರೈತರಿಗೆ ಸುಮಾರು 800 ಕೋಟಿ ಸಬ್ಸಿಡಿ ಹಣ ಕೊಡಬೇಕಾಯಿತು, ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಚಾರ್ಜಸ್ ಜಾಸ್ತಿ ಮಾಡಿದ್ರು,
ಮಕ್ಕಳಿಗೆ ಪುಸ್ತಕ ಕೊಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಶಾಲೆ ಪ್ರಾರಂಭವಾಗಿ 1 ತಿಂಗಳಾಗಿದೆ, ಇನ್ನೂ ಹಲವಾರು ಶಾಲೆಗಳಿಗೆ ಪಠ್ಯ ಪುಸ್ತಕನೇ ಕೊಟ್ಟಿಲ್ಲ. ಮತ್ತೆ ಸಂಬಳ ಕೊಡಕ್ಕೂ ಈ ಸರ್ಕಾರದಲ್ಲಿ ಯೋಗ್ಯತೆ ಇಲ್ಲ. ಮಾತೆತ್ತಿದ್ರೆ ಫ್ರೀ ಕೊಟ್ಟಿದ್ದೀನಿ 2000 ಕೊಟ್ಟಿಲ್ವಾ ಅಂತ ರೋಪ್ಗಳಾಗ್ತಾರೆ. ಕಾಂಗ್ರೆಸ್ಸಿನ ಮಂತ್ರಿಗಳು 2000 ಕೊಟ್ಟಿದ್ದೀನಿ ಅಂತೇಳಿ ಧಮಕಿ ಹಾಕೋದು ಬಿಟ್ರೆ, ಜನಗಳಿಗೆ ತೆರಿಗೆ ಹಾಕಿ ಜನದ ದುಡ್ಡನ್ನ ಕಿತ್ಕೊಂಡು ಜನಕ್ಕೆ ಕೊಡುವಂತ ಸ್ಕೀಮ್ ಅನ್ನ ತಂದಂತವ್ರು. ನಾವು ಬಸ್ ದರವನ್ನ ನಮ್ಮ ಸರ್ಕಾರ ಇದ್ದಾಗ 3.5 ವರ್ಷನೂ ಏರ್ಸಿಲ್ಲ. ನಾವು ಈಗ ಬಸ್ ದರ ಏರ್ಸಕ್ ಕೊಟ್ಟಿದ್ದಾರೆ. ನಾವಿದ್ದಾಗ ಹಾಲಿನ ದರ ಏರ್ಸಿರ್ಲಿಲ್ಲ. ನಾವು ಇವ್ರು ಹಾಲಿನ ದರ ಏರ್ಸಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ನಾವು ಕಡಿಮೆ ಮಾಡಿದ್ರಿ, 10% ಕಡಿಮೆ ಮಾಡಿದ್ರಿ. ಇವ್ರು 400% ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವ್ರು ಬಂದ ತಕ್ಷಣ ಬೆಲೆ ಏರಿಕೆಯ ಯುಗ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ. ಇನ್ನು ಮುಂದೆ ಬೆಲೆ ಏರಿಕೆಯ ಯುಗ, ಸಿದ್ದರಾಮಯ್ಯನವರ ಯುಗ, ಬೆಲೆ ಏರಿಕೆ ಯುಗ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಾಗ ಜ್ಞಾನ ಇರ್ಬೇಕಾಯ್ತಲ್ಲ ಇವ್ರಿಗೆ. ಪೆಟ್ರೋಲ್ ಏರಿಕೆ ಮಾಡಿದ್ರೆ ಸಿಮೆಂಟ್ ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಏರಿಕೆ ಮಾಡಿದ್ರೆ ನೀವು ಕಬ್ಬಿಣದ ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಏರಿಕೆ ಮಾಡಿದ್ರೆ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ರೇಷನ್ ಬೆಲೆ ಜಾಸ್ತಿ ಆಗುತ್ತೆ. ಬಸ್ಸು ದರ ಏರಿಕೆ ಮಾಡ್ತಾರೆ. ಈಗ ಟ್ರಾವೆಲಿಂಗು ಜಾಸ್ತಿ ಆಗುತ್ತೆ. ಓಡಾಟ ಮಾಡೋಕ್ಕೂ ಬಸ್ಸಲ್ಲಿ ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ. ಈ ಕಾಮನ್ ಸೆನ್ಸು 15 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಇರ್ಲಿಲ್ಲ. ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಡ್ಜೆಟ್ ಮಾಡೋವಾಗೆ ಇದನ್ನ ಘೋಷಣೆ ಮಾಡಬೇಕಾಯ್ತು. ಯಾಕಂದ್ರೆ ಒಂದು ವರ್ಷದಲ್ಲಿ ಏನೇನು ಆಗ್ಬೋದು, ಲಾಸ್ ಎಷ್ಟು, ಗೈನ್ ಎಷ್ಟು, ಖರ್ಚೆಷ್ಟು, ಎಲ್ಲವನ್ನ ಲೆಕ್ಕ ಮಾಡುವಂಥದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಯಾಕೆ ಜ್ಞಾನ ಇರಲಿಲ್ವಾ ಅವಾಗ ನಿಮ್ಗೆ? ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಸುಭಾಷ್ ಗುತ್ತೇದಾರ್, ಅಮರನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ, ನಗರಾಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. 10ನೇಯ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಕಲಬುರಗಿಯಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಜಗದ್ವೃತ್ತದಲ್ಲಿ ಆರಂಭವಾದ ಜಾಥಾವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭಂವರ್ ಸಿಂಗ್ ಮೀನಾ ಅವರು ಚಾಲನೆ ನೀಡಿದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಹಾಗೂ ವಿಶ್ವವಿದ್ಯಾಲಯಗಳ ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಪಥಸಂಚಲನ ಪ್ರಾರಂಭ ಆಗ್ತಾ ಇದೆ. ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಏನು ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದಂತಹ ಎಲ್ಲ ಸರ್ಕಾರಿ ಇಲಾಖೆಗಳು, ವಿಭಾಗದ ಮುಖ್ಯಸ್ಥರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ತಮ್ಮೆಲ್ಲರಿಗೂ ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭಂವರ್ ಸಿಂಗ್ ಮೀನಾ ಅವರು, ಯೋಗವು ರೋಗ ಮುಕ್ತವಾಗಿಸುತ್ತದೆ. ಧ್ಯಾನ ಮಾಡುವುದರಿಂದ ಶಾಂತಿ ಉಂಟಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಯೋಗ ಮಾಡುವುದು ಅವಶ್ಯಕ ಎಂದರು. ಆ ನಿಟ್ಟಿನಲ್ಲಿ ನಾವು ಒಂದು ವಾರಿಂದ ಎಲ್ಲ ಸ್ಕೂಲ್ಸ್ನಲ್ಲಿ, ಅಂಗನವಾಡಿನಲ್ಲಿ, ಬೇರೆ ಬೇರೆ ಕಾಲೇಜ್ನಲ್ಲಿ ಮತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿ ಕೂಡ ಭಾಳಷ್ಟು ಯೋಗಗೋಸ್ಕರ ಭಾಳಷ್ಟು ಆ್ಯಕ್ಟಿವಿಟಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ಆ ನಿಟ್ಟಿನಲ್ಲಿ ನಾವು ಹೋಕತ್ತನ್ ಥರ ಮಾಡಿದ್ದೀವಿ. ಮುಖ್ಯವಾಗಿ ಉದ್ದೇಶ ಏನಂದರೆ, ಈಗ ನಿಮಗೆಲ್ಲ ಗೊತ್ತಿದೆ, ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ, ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ ಆಗಿದೆ, ಸಿಟಿಂಗ್ ಟೈಮ್ ಇರ್ಬೋದು ಅಥವಾ ಸ್ಕ್ರೀನ್ ಟೈಮ್ ಇರ್ಬೋದು ಭಾಳ ಜಾಸ್ತಿ ಆಗಿದೆ. ಸೊ ಎಲ್ಲ ಜನರಿಗೆ, ಮಕ್ಕಳಿಗೆ ನಾವು ಈ
ಮುಖಾಂತರ ಒಂದು ಸಂದೇಶ ಏನು ಕೊಡಬೇಕಾಗತ್ತೆ ಅಂದರೆ, ನಾವು ಡೈಲಿ ಅಟ್ಲೀಸ್ಟ್ 30 ನಿಮಿಷ ಆ್ಯಕ್ಟಿವಿಟಿ ಮಾಡಬೇಕು. ಯೋಗ ಇಸ್ ವೆರಿ ಗುಡ್ ಎಕ್ಸಸೈಸ್. ಅದರಲ್ಲಿ ಭಾಳಷ್ಟು ಯೋಗ ಇರುತ್ತೆ. ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಅದನ್ನು ನಾವು ಯಾವುದೇ ಕಡೆ ಒಂದು ಪೀಸ್ಫುಲ್ ಪ್ಲೇಸ್ನಲ್ಲಿ ಅಲ್ಲಿ ನಾವು ಆ್ಯಕ್ಟಿವಿಟಿ ಮಾಡ್ಬೋದು. ಇವತ್ತು ಒಕ್ಕತರ ಮುಖಾಂತರ ಕೂಡ ಅದೇ ಸಂದೇಶ, ವೋಕ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಇವತ್ತು ಭಾಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಈ ಆ್ಯಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಮುಖಾಂತರ ಭಾಳಷ್ಟು ಜನರಿಗೆ ಈ ಸಂದೇಶ ಹೋಗುತ್ತೆ. ಮತ್ತು ಅವರು ಕೂಡ ಯೋಗಕ್ಕೋಸ್ಕರ ಭಾಳಷ್ಟು ಅವರ ಹಂತದಲ್ಲಿ ಲಾಟ್ ಆಫ್ ಅವೇರ್ನೆಸ್ ಆ್ಯಕ್ಟಿವಿಟೀಸ್ ಮತ್ತು IC ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾವು ಜಿಲ್ಲಾಡಳಿತ ಪರವಾಗಿ ಎಲ್ಲರಿಗೆ ಧನ್ಯವಾದಗಳು ಇಷ್ಟಪಡ್ತೀನಿ. ಮತ್ತು ಇವತ್ತಿಂದು ಆ್ಯಕ್ಟಿವಿಟಿ ಸಕ್ಸಸ್ ಮಾಡೋಕ್ಕೆ ಎಲ್ಲರಿಗೆ ಇನ್ನೊಂದು ಸಲ. ಕಾಲ್ನಡಿಗೆ ಜಾಥಾವು ಜಗತ್ ವೃತ್ತದಿಂದ ಆರಂಭವಾಗಿ ಅನ್ನಪೂರ್ಣ ಕ್ರಾಸ್ SVP ವೃತ್ತ ಮಾರ್ಗವಾಗಿ DC ಕಚೇರಿಯವರೆಗೆ ಮುಕ್ತಾಯವಾಯಿತು. ಇನ್ನು ಜಾಥಾದಲ್ಲಿ ವಿವಿಧ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಯೋಗದ ಮಹತ್ವವನ್ನು ಸಾರಿದರು. ಜಾಥಾದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರತಿಕಾಂತ್ ಸ್ವಾಮಿ, ಆಯುಷ್ ಇಲಾಖೆಯ ಅಧಿಕಾರಿ ಡಾಕ್ಟರ್ ಗಿರಿಜಾ SU ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಸಿಎಂ ಸಿದ್ದರಾಮಯ್ಯಗೆ ಝೀರೋ ನಾಲೆಡ್ಜ್ ಇದೆ. ವರ್ಷದಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಹೇಗಾಗ್ತಾರೆ ಎಂದು ವಿಪಕ್ಷ ನಾಯಕ R. ಅಶೋಕ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, R. ಅಶೋಕ್ ಪೆದ್ದ ಬುದ್ಧಿ ಇಲ್ಲ ಎನ್ನುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ R. ಅಶೋಕ್ ಕೆಂಡಮಂಡಲರಾಗಿದ್ರು. 15 ಬಜೆಟ್ ಮಂಡನೆ ಮಾಡಿದ್ದೀರಾ, ಇದೇನಾ ನಿಮ್ ನಾಲೆಡ್ಜ್? ವರ್ಷದಲ್ಲಿ ಏನೇನು ಬರುತ್ತೆ ಅಂತಾನೆ ಗೊತ್ತಿಲ್ಲ. 80,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಟ್ಟಿರಲಿಲ್ಲ ಅಂದ್ರೆ ಎಲ್ಲ ದರ ಹೆಚ್ಚಳ ಮಾಡುವ ದರಿದ್ರತನ ಬರ್ತಿತ್ತಾ? ಪೆಟ್ರೋಲ್, ಡೀಸೆಲ್, ಮುದ್ರಾಂಕ ಎಲ್ಲ ಹೆಚ್ಚಳ ಮಾಡಿದ್ದೀರಿ, ಇನ್ನೇನು ದರಿದ್ರ ನಿಮ್ಗೆ? ರಾಜ್ಯದಲ್ಲಿ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ, ಜನರು ರೆಡಿಯಾಗಿರಿ ಎನ್ನುವ ಮೂಲಕ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ 16, 17, 18ನೇ ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಫ್ಲೋರೂ ಕೂಡ ಇದರಲ್ಲೇ ಇದೆ. ಸೊ ಎಂಟೈರ್ ಬ್ಲಾಕಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ 3 ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡದೆ ಬರೋವಂಥ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪ್ರೇಷನ್ ಅಂತಾರೆ. ಕ್ಷಣ ಕ್ಷಣವೂ ಇಂಪಾರ್ಟೆಂಟು, ನಿಮಿಷನೂ ಭಾಳ ಇಂಪಾರ್ಟೆಂಟು. ಅಂಥದ್ರಲ್ಲಿ ಸುಮಾರು 3 ದಿನಗಳ ಕಾಲ ಪ್ರತಿದಿನ ಸುಮಾರು 300ರಿಂದ 400 ಜನ ಪೇಷಂಟ್ಸ್ ಬರ್ತಾರೆ ಇಲ್ಲಿ. ಆ ಎಲ್ಲ ಪೇಷಂಟ್ಗಳನ್ನು ಕೂಡ 3 ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು, ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ. ನಾವು ಯಾವ ಶತಮಾನದಲ್ಲಿದ್ದೀರಿ? ಕರ್ನಾಟಕ ಭಾಳ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ. ನಾವು IT BT ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಇರ್ಬೋದು, ಎಲ್ಲದರಲ್ಲೂ ನಾವೇ ಮುಂದು. ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಂಬರ್ 1 ನಾವೇ. ದೇಶ ವಿದೇಶದಿಂದ ಜಯದೇವಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗ್ಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ನೈಜೀರಿಯಾ, ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ.
ಮತ್ತು ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ 250 ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಅಂಥ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ. ಅದು ಸರ್ಕಾರದ ನಿರ್ಲಕ್ಷ್ಯದಿಂದ. ಕುಡಿಯೋ ನೀರು, ಆಪರೇಷನ್ ಥಿಯೇಟ್ರಿಗೆ ನೀರಿಲ್ಲ, ಪೇಷಂಟ್ಗಳಿಗೆ ನೀರಿಲ್ಲ. ಈ ಸ್ಥಿತಿ ಬಂದ್ಬಿಟ್ರೆ ನನಗನ್ಸ್ತೈತೆ, ನಾನು ಸದಾ ಹೇಳ್ತಾ ಇದ್ದೆ, ಯಾರು ನಂಬಕ್ಕೆ ತಯಾರಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಪಾಪರ ಔಟಿದೆ. ನೋಡಿ, ಆಸ್ಪತ್ರೆ ನೀರು ಅಮ್ಮಮ್ಮ ಅಂದರೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ 3 ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟ್ರನ್ನು ತೊಗೊಂಡಿದ್ರೆ ಒಂದು 20 ಲಕ್ಷ ಖರ್ಚಾಗ್ಬೋದು. 20 ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾಯಿಲ್ಲ. ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನಿಸ್ತೈತೆ. ಮತ್ತು ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನೇ ಕೇಳ್ತಾ ಇದ್ದೀನಿ. ಗಮನ ಹರಿಸ್ಬೇಕಲ್ಲ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 10ರಿಂದ 15 ಜನ ಈ ಕಂಟಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಸ್ವತಃ CM ಅವರ ವರ್ಣದಲ್ಲಿ ಈ ಕಂಟಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಮಂತ್ರಿಗಳ ಏರಿಯಾ, ಅದು ಮಂತ್ರಿಗಳ ಏರಿಯಾ, 6 ಜನ ಸತ್ತಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗಿದ್ದೆ. ನಾನು ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು, ಒಂದು ಮೀಟಿಂಗ್ ಕರೆದು, ಯಾರೇ ಈ ಥರ ಕುಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನು CEO ಸಸ್ಪೆಂಡ್ ಮಾಡ್ತೀನಿ ಅಂದರು. ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ, ಒಬ್ಬ CEO ಸಸ್ಪೆಂಡ್ ಮಾಡಿಲ್ಲ. ಸುಮಾರು 15 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನು ಕಳ್ಕೊಂಡಿದೆ ಅಂತ ಅನಿಸುತ್ತೆ. ಆಸ್ಪತ್ರೆಗೆ ಎಮರ್ಜೆನ್ಸಿ, ನಾನು ಹೇಳ್ತಾ ಇರೋದು, ಕುಡಿಯೋ ನೀರು ಒಂದು ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ. ಆಸ್ಪತ್ರೆ ಎಮರ್ಜೆನ್ಸಿ, ಆ್ಯಂಬುಲೆನ್ಸ್ ಇಲ್ಲ ಅಂದರೆ ಏನು ಸ್ಥಿತಿ ಆಗ್ಬೋದು. ಆಸ್ಪತ್ರೆ ಅಂದರೆ ಇದು ಇಸ್ ಎಮರ್ಜೆನ್ಸಿ ಅಂದರೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು, ನೀರಿರ್ಬೋದು, ಹೋಗಬಾರ್ದು ಅನ್ನೋದು ಸರ್ಕಾರದ ನಿಲುವು. ಇದು ಮಾನವೀಯತೆ ಬೇರೆ, ಮನುಷ್ಯತ್ವ, ಅದಕ್ಕಿಂತ ಮನುಷ್ಯತ್ವ. ಒಂದು ಪ್ರಾಣ ಜೊತೆ ಚೆಲ್ಲಾಟ ಆಡುವಂಥ ಸ್ಥಿತಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ICUನಲ್ಲಿದ್ದಂಗೆ ಕಾಣಿಸ್ತೈತೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ಜೈ ಕರ್ವೆ ಕಾರ್ಯಕರ್ತರ ಒತ್ತಾಯ. ಜಯದೇವ ಆಸ್ಪತ್ರೆಗೆ ವಿಪಕ್ಷ ನಾಯಕ R ಅಶೋಕ್ ಭೇಟಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಅವರ ನೇತೃತ್ವದಲ್ಲಿ ಡಿಸಿ ಕಚೇರಿಗೆ ಭೇಟಿ ನೀಡಿದ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದರು. ಸುಮಾರು ಸಲ ಈ ಮಧ್ಯ ಮಾಡ್ತಾರೆ, ಕಮ್ಮಿ ನೀರು ಮಾಡೋದು
ದಯವಿಟ್ಟು ಜರ ಕುಡಿ ನೀರಿನ ಜರ ಅವಕಾಶ ಮಾಡಿ 2 ದಿವಸ ಒಂದ್ಸಲ ಜರ ಮಂದಿಗೆ ನೀರಿನ ಅವಕಾಶ ಮಾಡಿ. ಕಲಬುರಗಿ ಮಹಾನಗರದಲ್ಲಿ 15 ದಿನಕ್ಕೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಅದು ಸಹ ಕಲುಷಿತ ನೀರಾಗಿದ್ದು ಅದನ್ನ ಸೇವಿಸಿದ್ರೆ ಆರೋಗ್ಯ ಹದಗೆಡುವ ಆತಂಕ ಕಾಡುತ್ತಿದೆ. ಹೀಗಾಗಿ ಕೂಡಲೇ ಕಲಬುರಗಿ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ನೀರಿನ ಅಭಾವ ಆಗದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸಭೆಯಲ್ಲಿ ಚರ್ಚೆಯನ್ನು ಮಾಡಿ 2 ದಿವಸಕ್ಕೆ ಒಂದ್ಸಲ ಬಡಾವಣೆಯಲ್ಲಿ ಕುಡಿಯ ನೀರಿನ ಸವಲತ್ತು ಮಾಡಿಕೊಡಬೇಕು. ಯಾಕಂತಂದ್ರೆ ಇವತ್ತು ಏನಾಗಿದೆ, ಇಷ್ಟು ಮಳೆ ಬಂದರೂ ಬರಗಾಲ ಬಿದ್ದಂತ ಪರಿಸ್ಥಿತಿ ಬಂದಿದೆ ಕಲಬುರಗಿ ನಗರದಲ್ಲಿ. ಅದಕ್ಕೆ ಇವತ್ತು ಜನ ಕೊಡ ತಗೊಂಡು ಇವತ್ತು ಬೀದಿಗಿಳಿತಾ ಇದ್ದಾರೆ. ಅದಕ್ಕೆ ಇವತ್ತು ಸ್ವಚ್ಛತೆ ನೀರನ್ನು ಜನರಿಗೆ ಕೊಡಬೇಕು ಮತ್ತು ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕು ಅಂತಂದು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಿಂದ ಕ್ರಮ ತೋಲಿಕೆ ಸಭೆ ಕರೀಲಿಕ್ಕೆ ಅಂತಂದ್ರೆ ಮುಂದೆ ನಾವು ಇದೇ ಜಿಲ್ಲಾಧಿಕಾರಿ ಕಚೇರಿ ಆದರೆ ಎಲ್ಲಾ ಬಡಾವಣೆಯದವರು ಎಲ್ಲವನ್ನು ಕೊಡಗಳನ್ನು ತಗೊಂಡು ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತಂದು ನಾನು ಜಿಲ್ಲಾಧಿಕಾರಿಗಳನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಂಘಟನೆಯ ಸುರೇಶ್ ಹಾನಗುಡಿ, ಅಕ್ಷಯ್, ನವೀನ್, ಅಣವೀರ್ ಪಾಟೀಲ್, ರವಿ ಸಜ್ಜನ್, ಅಜಯ್, ಪ್ರವೀಣ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿಯ ಜಯದೇವ್ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾದ ಹಿನ್ನೆಲೆ ಆಪರೇಷನ್ ಮುಂದೂಡಿದ ಪ್ರಕರಣ ಹಿನ್ನೆಲೆ ನಗರದ ಜಯದೇವ್ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರು. ಆಸ್ಪತ್ರೆಗೆ ಎಂಟ್ರಿ ಆಗ್ತಿದ್ದಂತೆ ರೋಗಿಗಳ ಸಂಬಂಧಿಕರನ್ನ ಮಾತಾಡಿಸಿ ಸಮಸ್ಯೆ ಹಾಗೂ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಗುತ್ತದೆ ಎಂದು ವಿಚಾರಿಸಿದರು. ಹಿಂದೆ ಬರ್ರಿ, ಪೂರಾ ಮೂತಿ ಹೋಗಿದ್ರೆ ಹೆಂಗೆ ಯಾರು ತೊಗೊಂಡು ಬಸ್ ಯಾಕೆ ಕರೀಲ ಇನ್ನು ಆರ್ ಅಶೋಕ್ ಭೇಟಿಗೂ ಮುನ್ನ ತರಾತುರಿಯಲ್ಲಿ ಆಸ್ಪತ್ರೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಯಿತು. ಅಶೋಕ್ ಅವರಿಗೆ ಸ್ಥಳೀಯ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜೂನ್ 16, 17, 18ರಂದು ಕಲಬುರಗಿ ಜಯದೇವ್ ಹೃದ್ರೋಗ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡದೆ ಮುಂದೂಡಿದ್ದಾರೆ. ಹಾರ್ಟ್ ಆಪರೇಷನ್ ಅಂದ್ರೆ ಕ್ಷಣ ಕ್ಷಣವೂ ಮಹತ್ವ ಇರುತ್ತೆ. ಸರ್ಜರಿ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಸರ್ಕಾರದ ವೈಫಲ್ಯಕ್ಕೆ ಕೈಗನ್ನಡಿಯಾಗಿದೆ ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ನಗರದ ನ್ಯೂ ಜೋರ್ಗಿ ರೋಡ್ ಬಳಿಯ ಭವಾನಿ ಕಾಂಪ್ಲೆಕ್ಸ್ನಲ್ಲಿ ಸ್ಥಾಪಿಸಲಾದ ಬಿರ್ಲಾ ಓಪಸ್ ಪೇಂಟ್ ಗ್ಯಾಲರಿ ವ್ಯಾಪಾರ ಮಳಿಗೆಯನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು.
ಬಳಿಕ ಮಾತನಾಡಿದ ಅವರು ಬಿರ್ಲಾ ಓಪಸ್ ಪೇಂಟ್ ಕಂಪನಿಯವರು ಉತ್ತರ ಕರ್ನಾಟಕ ಭಾಗಕ್ಕೆ ಮೊದಲ ಬಾರಿಗೆ ಕಲಬುರಗಿ ಫ್ರಾಂಚೈಸಿ ನೀಡಿದ್ದು ವೀರೇಶ್ ಮಾಕ ಹಾಗೂ ಶರಣ ಮಾಕ ಅವರ ಮಾಲೀಕತ್ವದಲ್ಲಿ ಮಳಿಗೆ ಆರಂಭವಾಗಿದ್ದು ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು. ಶರಣಬಸವೇಶ್ವರಿಗೆ ನಮಸ್ಕರಿಸಿ ಚೌದಾಪುರ ಪೂಜ್ಯ ಅಪ್ಪವರಿಗೂ ನಾನು ಸಾಷ್ಟಾಂಗ ನಮಸ್ಕರಿಸಿ ಇಂದು ಮಾಕ ಅವರು ಪ್ರತಿಷ್ಠಿತ ಮನೆತನದವರು. ಅವರು ಮೊದಲೆಲ್ಲ ವ್ಯಾಪಾರ ಮಾಡಿ ಯಶಸ್ವಿಯನ್ನು ಕಂಡಿದ್ದಾರೆ. ಇದನ್ನೆಲ್ಲ ಅವರ ಏಳಿಗೆಯನ್ನು ನೋಡಿ ನಮ್ಮ ಬಿರ್ಲಾದವರು ಉತ್ತರ ಕರ್ನಾಟಕಕ್ಕೆ ಮೊದಲನೇ ಫ್ರಾಂಚೈಸಿ ಕೊಟ್ಟಿದ್ದಾರೆ. ಇದು ಬಹಳ ಆನಂದದ ವಿಷಯ. ಇಲ್ಲಿವರೆಗೂ ಅವ್ರು ಏನು ಬಿಸ್ನೆಸ್ ಮಾಡ್ಕೊಂಡು ಬಂದರೆ ಯಶಸ್ವಿಯಾಗಿ ನಡೆಸಿ ಅವರು ತಮ್ಮ ಹೆಸರುವಾಸಿ ಮಾಡ್ಕೊಂಡಿದ್ದಾರೆ. ಆ ಯಶಸ್ಸು ನೋಡಿ ಅವರಿಗೆ ಬಿರ್ಲಾ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಯಶಸ್ವಾಗಲಿ ಸಂಶಯವಿಲ್ಲ. ಅವರು ಯಶಸ್ವಿ ಕಂಡಿದ್ದಾರೆ. ಶರಣರ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ. ಗುರುಗಳ ಆಶೀರ್ವಾದನೂ ಆಗಿದೆ. ಅವ್ರು ಒಳ್ಳೆ ರೀತಿಯಲ್ಲಿ ಬೆಳೀತಾರೆ ಅನ್ನೋ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಬಳಿಕ ಮಾತನಾಡಿದ ಚೌದಾಪುರಿ ಮಠದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಕಲಬುರಗಿಯಲ್ಲಿ ನೂತನವಾಗಿ ಬಿರ್ಲಾ ಓಪಸ್ ಪೇಂಟ್ ಶೋರೂಂ ಪ್ರಾರಂಭವಾಗಿದ್ದು ಮಾಕ ಮನೆತನ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದು ಇದೀಗ ಮಾಕ ಎಂಟರ್ಪ್ರೈಸಸ್ ಆರಂಭಿಸಿದ್ದು ಯಶಸ್ವಿ ಕಾಣಲಿ ಎಂದು ಶುಭ ಹಾರೈಸಿದರು. ಕಂಪನಿಯನ್ನು ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಒಂದೇ ಒಂದು ಶೋರೂಮು, ಅದು ಮಾಕ ಮನೆತನದ ಮಾಕ ಎಂಟರ್ಪ್ರೈಸಸ್. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಮಾಕ ಮನೆತನ ತೊಡಗಿಸ್ಕೊಂಡಿದೆ. ಅದು ಈ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾಗಲಿ ಅಥವಾ ಫ್ಲ್ಯಾಟ್ನಲ್ಲಾಗಲಿ ಇನ್ನೊಂದಲ್ಲಾಗಲಿ ಮತ್ತೊಂದಲ್ಲಾಗಲಿ ಈಗಾಗಲೇ ಆ ಮನೆತನ ಈ ಬಿಸ್ನೆಸ್ನಲ್ಲಿ ತೊಡಗಿಕೊಂಡಿದ್ದರಿಂದ ವಿಶೇಷವಾಗಿ ಬಿರ್ಲಾ ಕಂಪ್ನಿಯವರು ಗುಲ್ಬರ್ಗಕ್ಕೆ ಈ ತಮ್ಮ ಹೊಸ ನೂತನವಾಗಿರ್ತಕ್ಕಂಥ ಪೇಂಟ್ ಕಂಪ್ನಿಯನ್ನು ಮಾಕ ಎಂಟರ್ಪ್ರೈಸಸ್ ಕೊಟ್ಟಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ವಿಷಯ. ಇದರ ಜೊತೆಗೆ ಈ ಒಂದು ಎಂಟರ್ಪ್ರೈಸಸನ್ನು ಈ ಭಾಗದ ಪ್ರತಿಷ್ಠಿತ ಸಂಸ್ಥಾನದಲ್ಲಿ ಒಂದಾಗಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಣಿ ತಾಯಿಯ ಒಂದು ಅಮೃತ ಹಸ್ತದಿಂದ ಈ ಒಂದು ಎಂಟರ್ಪ್ರೈಸಸ್ ಉದ್ಘಾಟನೆ ಆಗಿರೋದು ಕೂಡ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ಭಾಗಕ್ಕೆ ಮಾತೆ ಅನ್ನಪೂರ್ಣೇಶ್ವರಿಯಾಗಿ ಬಂದಂಥ ಭಕ್ತರನ್ನೆಲ್ಲ ತೃಪ್ತಿಪಡಿಸ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ದಾಕ್ಷಾಯಣಿ ಅವ್ರ ಕಡೆಯಿಂದ ಇದೇನು ಉದ್ಘಾಟನೆ ಆಗಿದೆ ಇದು ನಮ್ಮೆಲ್ಲರಿಗೂ ಸಂತೋಷ ಪಡ್ತಕ್ಕಂಥ ವಿಷಯ. ಈ ಮಾಕ ಎಂಟರ್ಪ್ರೈಸಸ್ ಮುಂಬರೋ ದಿನಗಳಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನಾನು ಶುಭ ಹಾರೈಸ್ತೇನೆ. ತದನಂತರ ಮಾತನಾಡಿದ ಬಿರ್ಲಾ ಓಪಸ್ ಏರಿಯಾ ಮ್ಯಾನೇಜರ್ ಬಸವರಾಜ್ ಶೇಖರಪ್ಪ ಅವರು ಬಿರ್ಲಾ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿದ್ದು ಇದೀಗ ಕಲಬುರಗಿಯಲ್ಲಿ ಪೇಂಟ್ ಇಂಡಸ್ಟ್ರಿ ಆರಂಭಿಸಿದ್ದು ಒಂದು ಹೊಸತನ ಹುಟ್ಟುಹಾಕುವ ಉದ್ದೇಶ ಹೊಂದಿದೆ. ಒಳ್ಳೆಯ ಕ್ವಾಲಿಟಿ ನೀಡುವ ಮೂಲಕ ಈಗಾಗಲೇ ಗ್ರಾಹಕರ ಮನ ಗೆದ್ದಿದೆ ಎಂದರು. ಬಿರ್ಲಾ ಅಂತ ಬಂದಾಗ ಸೊ ಬಿರ್ಲಾ ದೊಡ್ಡ ಆರ್ಗನೈಸೇಷನ್. ಸೊ ದೊಡ್ಡ ಆರ್ಗನೈಸೇಷನ್ ಅಂದರೆ ಎಲ್ಲ ರಂಗದಲ್ಲೂ ಇದ್ದಾರೆ. ಟೆಕ್ಸ್ಟೈಲ್ ರಂಗದಲ್ಲಿ ಇರ್ಬೋದು, ಲೈಕ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ಫಾರ್ ಎಕ್ಸಾಂಪಲ್ ಅಲ್ಟ್ರಾಟೆಕ್, ವೈಟ್ ಸಿಮೆಂಟ್, ಈ ಥರ ರಂಗದಲ್ಲೆಲ್ಲ ಇದ್ದಾರೆ. ಲೈಕ್ ಹಿಂಡಲ್ ಕೋಸ್, ಲೈಕ್ ಅಲ್ಯೂಮಿನಿಯಂ ಗೇಟ್ಸ್, ಸೊ ಆ ಥರದ ಎಲ್ಲ ರಂಗದಲ್ಲೂ ಇದ್ದಾರೆ. ಸೊ ಈ ಸದ್ಯಕ್ಕೆ ಪೇಂಟ್ ರಂಗದಲ್ಲಿ ನಾವು ಕಾಲಿಡ್ತೀವಿ ಹೊಸದಾಗಿ. ಸೊ ನಾವು ಮಾರ್ಕೆಟಲ್ಲಿ ಕಸ್ಟಮರ್ಗೆ, ಕಾಂಟ್ರಾಕ್ಟರ್ಗೆ, ಬೇರೆ ಎಂಜಿನಿಯರ್ಸ್ಗೆ ಹೊಸಬರಲ್ಲ, ಸೊ ಹಳಬರೇ ಇದ್ದೀವಿ. ಬಟ್ ಪೇಂಟ್ ಇಂಡಸ್ಟ್ರಿಗೆ ಹೊಸಬರಿದ್ದೀವಿ. ಸೊ ಪೇಂಟ್ ಇಂಡಸ್ಟ್ರಿಗೆ ಒಂದು ಹೊಸ ಎರಾ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಐ ಥಿಂಕ್ ನಾವು 2 ತಿಂಗಳಂದ್ರೂ ಮಾರ್ಕೆಟಲ್ಲಿ ಇದ್ದೀವಿ. ಸೊ ಮಾರ್ಕೆಟಲ್ಲಿ ಒಂದು ಹೊಸ ರೆವಲ್ಯೂಷನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಪೇಂಟ್ ಎಲ್ಲ ರೇಂಜ್, ಲೈಕ್ ನಿಮಗೆ ಎನಾಮಲ್ ರೇಂಜ್ ಇರ್ಬೋದು, ಲೈಕ್ ವುಡ್ ಫಿನಿಷಸ್ ರೇಂಜ್ ಇರ್ಬೋದು, ಎಮಲ್ಷನ್ಸ್ ರೇಂಜ್ ಇರ್ಬೋದು, ಮತ್ತು ಪ್ರೈಮರ್ಸ್ ರೇಂಜ್ ಇರ್ಬೋದು, ವಾಟರ್ ಪ್ರೂಫಿಂಗ್ ರೇಂಜ್ ಇರ್ಬೋದು. ಸೊ ಎಲ್ಲ ರೇಂಜಿಂದ ಹಿಡಿದು ಲೈಕ್ 50 ml ಇಂದ ಹಿಡಿದು 20 ಲೀಟರ್ಸ್ ಪ್ಯಾಕ್ವರೆಗೂ ನಮ್ಮ ಹತ್ರ ಎಲ್ಲ ರೇಂಜ್ ಇದೆ ವಿತ್ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಸೊ ಇದೆಲ್ಲ ಇದ್ರ ಜೊತೆಗೆ ನಾವು ಕ್ವಾಲಿಟಿನೂ ಕೂಡ ಅದೇ ಥರನೇ ನಾವು ನೋಡಿದ್ವಿ. ಸುಮಾರು ಜನ ಕಾಂಟ್ರಾಕ್ಟರ್ಸ್, ಕಸ್ಟಮರ್ಸ್ ನಮ್ದು ಆಲ್ರೆಡಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ರಿಪೀಟೆಡ್ ಆರ್ಡರ್ಸ್ ಎಲ್ಲ ಬರ್ತಾ ಇದೆ. ಸೊ ಹೇಳಲಿಕ್ಕೆ ಖುಷಿ ಆಗುತ್ತೆ. ಸೊ ಇದೇ ಥರ ಲೈಕ್
ಇವತ್ತು ಮಾಕಾ ಟ್ರೇಡರ್ಸ್ ಅಂತ ಬಂದಾಗ ಸೊ ಇಲ್ಲಿ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲನೇ ಶೋರೂಮ್ ಆಗಿ ನಾವು ಓಪನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಾಕಾ ಟ್ರೇಡರ್ಸ್ ಮತ್ತು ಮಾಕಾ ಫ್ಯಾಮಿಲಿಗೆ. ಇದರಿಂದ ಇವತ್ತು ಇನಾಗ್ರೇಷನ್ ಶೋರೂಮ್ ಇನಾಗ್ರೇಷನ್ ನಾವು ಮಾಡುವಂಥ ಮುಖಾಂತರ ಸೊ ಎಂಟೈರ್ ರೇಂಜ್ ಆಫ್ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ. ಮತ್ತು ಈವನ್ ಕಾಂಟ್ರಾಕ್ಟರ್ಸ್ಗೆ ಇದ್ರ ಮುಖಾಂತರ ನಾನು ತಿಳ್ಸೋಕೆ ಏನು ಪಡ್ತೀನಿ ಅಂದರೆ ಇದರಿಂದ ಕಾಂಟ್ರಾಕ್ಟರ್ಸ್ಗೆ ಆಲ್ಮೋಸ್ಟ್ ಮತ್ತು ಕಸ್ಟಮರ್ಸ್ಗೆ 10% ಮಟೀರಿಯಲ್ನ 10% ಮಟೀರಿಯಲ್ನ ಫ್ರೀಯಾಗಿ ನಾವು ಅಲಾಟ್ ಮಾಡ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಮಾಕಾ ಟ್ರೇಡರ್ಸ್ ಫಾರ್ ಇನಾಗ್ರೇಟಿಂಗ್ ದಿಸ್ ಶೋರೂಮ್. ಮತ್ತು ಇವತ್ತಿಂದ ಎಲ್ಲ ಕಾಂಟ್ರಾಕ್ಟರ್ಸ್ ಬಳಗದವರು ಮತ್ತು ಕಸ್ಟಮರ್ಸ್ ಎಂಜಿನಿಯರ್ಸ್ ಎಲ್ಲ ರಂಗದಲ್ಲಿರೋರು ಬಂದುಬಿಟ್ಟು ವಿಸಿಟ್ ಮಾಡ್ತಾರೆ. ಮತ್ತು ಪ್ರೊಡಕ್ಟ್ಸ್ ಕೂಡ ಅದೇ ಥರನೇ ಮೂವ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮಾಕಾ ಟ್ರೇಡರ್ಸ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಉದ್ಘಾಟನಾ ಸಮಾರಂಭದಲ್ಲಿ ರೀಜನಲ್ ಮ್ಯಾನೇಜರ್ ಸತ್ಯರಂಜನ್ ಪಾತ್ರ, ಮಹದೇವಿ ಮಾಕ, ಶ್ರುತಿ ಮಾಕ, ಅಕ್ಷತಾ ಮಾಕ, ರಂಜಿನಿ ಬ್ರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ವಿಶ್ವ ಯೋಗ ದಿನದ ಅಂಗವಾಗಿ ನಗರದ ನೂತನ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಲಾಯಿತು. ನಗರದ ಎನ್ವಿ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ನೂತನ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಲಾಯಿತು. ದೈಹಿಕ ಶಿಕ್ಷಕರಾದ ನರೇಂದ್ರ, ಲಿಂಗರಾಜ್, ಸುನಿತಾ ಹಾಗೂ ಸಂತೋಷ್ ಕೋಬಾಳ್ ಅವರು ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿ ಯೋಗ ಮಾಡುವುದರಿಂದಾಗುವ ಆರೋಗ್ಯದ ಲಾಭ ಮತ್ತು ಮಹತ್ವವನ್ನು ತಿಳಿಸಿದರು. 8 9 10 1 2 3 4 7 8 9 10 7 8 9 10 1 2 3 4 5 3 4 5 6 9 10 11 12 ಎಣಿಕೆ 1 ಊರ್ಧ್ವಾಸನ, ಎಣಿಕೆ 2 10 change 1 2 3 4 7 8 9 10 change 1 2 3 ಎಣಿಕೆ 6 ಅಷ್ಟಾಂಗಾಸನ, ಪರ್ವತಾಸನ. ಕತ್ತನ್ನ ಒಳಗಡೆ ತಗೊಳ್ಳಿ. 2 ಕಾಲು ನೆಲಕ್ಕೆ ಊರಿರ್ಬೇಕ್ರಿ ನಿಮ್ದು. ಪಾದಗಳೆರಡು 2 ಪಾದ ಹಸ್ತಾಸನ, ಎಣಿಕೆ 3 ಏಕಪಾದ ಪ್ರಸನಾಸನ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ತೈಲ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್, ಆರ್ ಅಶೋಕ್ ಸೇರಿ ಹಲವರ ಬಂಧನ. ವಿಶ್ವ ಯೋಗ ದಿನದ ಅಂಗವಾಗಿ ಕಲಬುರಗಿ ಕಾಲ್ನಡಿಗೆ ಜಾಥಾ. ಸಿಎಂ ಸಿದ್ದರಾಮಯ್ಯಗೆ ಝೀರೋ ನಾಲೆಡ್ಜ್, ನಗರದಲ್ಲಿ ಆರ್ ಅಶೋಕ್ ತಿರುಗೇಟು. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.